ಹಾಸನಾಂಬೆ ದರ್ಶನದ ವೇಳೆ ಹೈಡ್ರಾಮಾ ಒಂದು ನಡೆದು ಹೋಗಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಸನಾಂಬಾ ದೇವಿ ದರ್ಶನಕ್ಕೆ ರೇವಣ್ಣ ದಂಪತಿ ಬಂದರು. ಮಾಜಿ ಸಚಿವರ ಆಗಮನ ಆಯಿತು. ಶಿಷ್ಟಾಚಾರ ಪಾಲನೆ ಅಧಿಕಾರಿಗಳ ಗಮನಕ್ಕೆ ತಾರದೆ ಆತುರಾತುರವಾಗಿ ಬಂದಿರೋದು ಈಗ ವಿವಾದದ ಸ್ವರೂಪವನ್ನು ಪಡ್ಕೊಳ್ತಾರೆ. ಶಿಷ್ಟಾಚಾರ ಪಾಲನೆ ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ ಅವರು. ರೇವಣ್ಣ ಅವರ ಕಾರನ್ನ ಕಂದಾಯ ಇಲಾಖೆ ಸಿಬ್ಬಂದಿಗಳು ತಡೆದಿದ್ದಾರೆ. ತಮ್ಮದೇ ಕಾರಲ್ಲಿ ಬಂದಿದ್ದಾರೆ ಹಾಸನಾಂಬೆ ದರ್ಶನಕ್ಕೆ. ಈ ವೇಳೆ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರ ಶಿಷ್ಟಾಚಾರ ಅಧಿಕಾರಿಗಳಂತ ಯಾರಿರ್ತಾರೆ, ಪ್ರೋಟೋಕಾಲ್ ಆಫೀಸರ್ಸು, ಅವ್ರ ಗಮನಕ್ಕೆ ತರಬೇಕು. ಯಾಕಂದರೆ ಕ್ರೌಡ್ ಮ್ಯಾನೇಜ್ ಮಾಡಬೇಕು, ಅವ್ರಿಗೂ ಕೂಡ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದನ್ನು ಬಿಟ್ಟು ತಾವೇ ಮಾಡಿರೋದು ತಪ್ಪು, ಅವರನ್ನು ತಡೆದಂತಹ ಅಧಿಕಾರಿಗಳ ಮೇಲೆ ಗರಂ ಆಗೋದು ಅಂದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಆದಂಗಲ್ವಾ ಅದು. ಆಮೇಲೆ ಇದೇ ದಾಷ್ಟ್ಯದ ಕಾರಣಕ್ಕೆ ಎಲ್ಲಿದ್ದವ್ರು ಎಲ್ಲಿಗೆ ಬಂದಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ರೇವಣ್ಣ ಅವರು. ಇದೇ ದಾಷ್ಟ್ಯ ಬರಬಹುದು, ಅವ್ರಿಗೆ ಸೆಕ್ಯೂರಿಟಿನೂ ಕೊಡಬಹುದು, ಬಟ್ ಪ್ರೋಟೋಕಾಲ್ ಆಫೀಸರ್ಸ್ ಗಮನಕ್ಕೆ ತರಬೇಕಲ್ವಾ, ಸ್ಥಳೀಯ ಪೊಲೀಸ್ ಆಫೀಸರ್ಸ್ ಗಮನಕ್ಕೆ ತರಬೇಕಲ್ವಾ. ಅವರೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ತಾರೆ, ಇವ್ರಿಗೆ ಅದು ಇನ್ಕನ್ವೀನಿಯನ್ಸ್. ಆಮೇಲೆ ಇವ್ರ ಭದ್ರತೆ ವಿಚಾರದಲ್ಲಿ ಅಷ್ಟಾದರೂ ಕಾಮನ್ ಸೆನ್ಸ್ ಬೇಡವಾ ಮಾಜಿ ಮಿನಿಸ್ಟರ್ಗೆ? ದಯವಿಟ್ಟು ಸಾರ್ವಜನಿಕರು ಯಾರು ಕೂಡ ನಿಲ್ಬೇಡಿ. ಹೋಗ್ಬೇಕು, ಗಾಡಿ ಯಾವುದೇ ನಿಲ್ಸ್ಬೇಡಿ ಅಲ್ಲಿ. ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲ್ಲರಿಗೂ ತಮಗೆ ತಮ್ಮ ಕುಟುಂಬಕ್ಕೆಲ್ಲ ಒಳ್ಳೇದಾಗುತ್ತೆ ಸರ್. ವ್ಯವಸ್ಥೆ ಹೆಂಗಿದೆ ಸರ್? ನನಗೆ ಗೊತ್ತಿಲ್ಲ, ಅದೆಲ್ಲ ನಾನು ಕೇಳಕ್ಕೆ. ನಾನು ಪಕ್ಷ ಅವೆಲ್ಲ ಟೈಮ್ ಬರುತ್ತೆ ಬಿಡ್ರಿ. ಏನಂತ ವಿಶೇಷವಾಗಿ ನಾನು ರಾಜ್ಯದ ಜನತೆಗೆ ಆ ತಾಯಿ ಒಳ್ಳೇದು ಮಾಡಲಿ, ಜಿಲ್ಲೆ ಜನತೆಗೆ ಒಳ್ಳೇದು ಮಾಡಿ ಮಳೆ ಬೆಳೆ ಆಗಿ ಜನ ಸಮೃದ್ಧಿಯಾಗಿರಬೇಕು, ಅಷ್ಟೇ ನಾನು ಪ್ರಾರ್ಥನೆ ಮಾಡಿರೋದು.